ನಮಸ್ಕಾರ. ನಾನು ತುಕಾರಾಮ್ ಗೌರೆ KRS ಪಾರ್ಟಿಯಿಂದ. ಇಂದು ಲೈವ್ ಬರುವ ಉದ್ದೇಶ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಬೀದರ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಆಗಿರತಕ್ಕಂಥ ಘಟನೆ. ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ನಮ್ಮ ಬೇರೆ ಒಂದು ಕೆಲಸದ ನಿಮಿತ್ತವಾಗಿ ಆ ಠಾಣೆಯಲ್ಲಿ ಹೋಗಿದ್ದಾಗ ಅಲ್ಲಿ ಒಂದು ಸರ್ಕಾರಿ ವಾಹನ ಇತ್ತು. ಆ ಸರ್ಕಾರಿ ವಾಹನದ ಏನು ಇನ್ಶೂರೆನ್ಸು ವಿಮೆ ಮುಗಿದಿದೆ ಅಂಥೇಳಿ ನಮಗೆ ಸ್ವಲ್ಪ ಏನೋ ಡೌಟ್ ಬಂದಾಗ ಅದ್ರ ಬಗ್ಗೆ ನಾವು ಅವರಿಗೆ ಲೈವ್ ಮುಖಾಂತರನೇ ಪ್ರಶ್ನೆ ನೋಡೋಣ ಏನಿದೆ ಅಂತಕ್ಕಂಥದ್ದನ್ನು ನಾವು ಲೈವ್ ಮುಖಾಂತರ ಅಲ್ಲಿ ಇರ್ತಕ್ಕಂಥ ವಾಹನದಲ್ಲಿರ್ತಕ್ಕಂಥ ಡ್ರೈವರ್ನನ್ನು ನಾವು ಪ್ರಶ್ನೆ ಮಾಡ್ತೇವೆ. ಅಲ್ಲ ಸರ್, ಈ ವಾಹನದ ವಿಮೆ ಇದೆನೋ ಅಥವಾ ಇಲ್ಲ, ಇದ್ದರೆ ತೋರಿಸಿ ಅಂತೇಳಿ ನಾವು ಪ್ರಶ್ನೆ ಮಾಡಿದ್ದಾಗ ಆ ಡ್ರೈವರ್ ನೇರವಾಗಿ ಹೇಳ್ತಾರೆ, ಅಲ್ಲ ನಮ್ಮ ವಾಹನದ ಇನ್ಸೂರೆನ್ಸ್ ಕೇಳಕ್ಕೆ ನೀವು ಯಾರು, ನೀವು ಕೇಳಬಾರ್ದು ಅಂತಕ್ಕಂಥ ಮಾತಾಡಿದಾಗ, ಅಲ್ಲ ನಮಗೆ ಕೂಡ ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟು ಅಧಿಕಾರ ನಮಗೆ ಕೂಡ ಇದೆ, ಸಾರ್ವಜನಿಕರಿಗೆ ಕೂಡ. ಈ ದೇಶದ ಸಂವಿಧಾನ ಎಲ್ಲರಿಗೂ ಅಷ್ಟೇ ಅಧಿಕಾರ ಕೊಟ್ಟಿದೆ. ಕೆಲವರಿಗೆ ಗೊತ್ತಿಲ್ಲ, ಅವ್ರು ಕೇಳಲ್ಲ, ನಮಗೆ ಗೊತ್ತಿದೆ, ಹಾಗಾಗಿ ನಾವು ಕೇಳಿದ್ದೇವೆ ನಿಮ್ಮ ವಾಹನದ ಪಾಲಿಸಿ ಇದೇನೋ ಅಥವಾ ಇಲ್ಲೋ ಅಂತೇಳಿ ನಾವು ಕೇಳಿದ್ದಾಗ ಇದ್ದಾಗ ಇದೆ ಅಂತ ಹೇಳ್ಬೋದಿತ್ತು, ಇಲ್ಲ ಅಂದಾಗ ಸಂಬಂಧಪಟ್ಟ ಇಲಾಖೆ ಕಚೇರಿಯಲ್ಲಿದೆ ಅಂತೇಳಿ ಹೇಳ್ಬೋದಾಗಿತ್ತು. ಆದರೆ ಸಂಬಂಧಪಟ್ಟ ಆ ವಾಹನ ಏನು ಅವತ್ತು ಯಾರಿಗೆ ಅಲರ್ಟ್ ಆಗಿತ್ತು, ಯಾರಿಗದು ವಾಹನ ಕೊಟ್ಟಿತ್ತು ಸರ್ಕಾರ, ಮಹಿಳಾ ಠಾಣೆಯ ಒಬ್ಬ ಸರ್ಕಲ್ ರಾಮಪ್ಪ ಸಾವಳಗಿ ಅವರು ಬಂದು ಹೇಳ್ತಾರೆ ಇನ್ಸೂರೆನ್ಸ್ ಇದೆ, ನೀನು ಯಾರು ಕೇಳಲಿಕ್ಕೆ ಅಂತ ಹೇಳಿ ಕೇಳ್ತಾರ. ಅವಾಗ ನಾನು ಏನು ಸಂಭಾಷಣೆ ಆಗಿದೆ ಆಲ್ರೆಡಿ ಲೈವಲ್ಲಿ ಎಲ್ಲ ನೋಡಿದ್ದಿದೆ, ನಾನೇನು ಹೊಸದು ಹೇಳಬೇಕಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ 2011ರಲ್ಲಿ ಮುಗಿದಿತ್ತು ಅಂತೇಳಿ ನಮಗೆ ಕನ್ಫರ್ಮೇಷನ್ ಇದ್ದಾಗೆ ನಾವು ಲೈವ್ ಮಾಡಿದ್ದೇವೆ, ಕೇಳಿದ್ದೇವೆ, ಇದ್ದಾಗ ಕೊಡ್ಬೋದಿತ್ತು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ಅದು ಮಾಡಲಾರ್ದೆ ಅವ್ರ ಸುಳ್ಳನ್ನು ಮುಚ್ಕೊಳ್ಳೋ ಸಲುವಾಗಿ 2-3 ದಿವಸ ಲೇಟ್ ಮಾಡಿ ಆ ಇನ್ಸೂರೆನ್ಸನ್ನು ಅಪ್ಡೇಟ್ ಮಾಡಿಕೊಂಡು ನಮ್ಮ ಮೇಲೆ FR ಮಾಡ್ತಾರೆ, ಪ್ರಕರಣ ದಾಖಲು ಮಾಡ್ತಾರೆ. 353 ಸೆಕ್ಷನ್ 353(1) ಸರ್ಕಾರಿ ಕರ್ತವ್ಯಕ್ಕೆ ನಾವು ಅಡ್ಡಿ ಮಾಡಿದ್ದೇವೆ ಅಂತೇಳಿ ನಮ್ಮ ಮೇಲೆ ಪ್ರಕರಣ ದಾಖಲಿಸ್ತಾರೆ. ಓಕೆ, ನಾವು ನಿಮ್ಗೆ ಏನಾದರೂ ಅಡ್ಡಿ ಮಾಡಿದಾಗ ನಾವು ಕೋರ್ಟು ಈ ನ್ಯಾಯಾಂಗ ಏನು ನಮಗೆ ಶಿಕ್ಷೆ ಕೊಡ್ತದೆ, ನಾವು ತಪ್ಪು ಮಾಡಿದ್ದೇ ಆದಲ್ಲಿ ನಾವು ಆ ಶಿಕ್ಷೆ ಅನುಭವಿಸ್ಲಿಕ್ಕೆ ಸಿದ್ಧ ಇದ್ದೇವೆ. ಆದರೆ ನಮ್ಮ ಜೊತೆ ಏನು ನೀವು ದುರ್ವರ್ತನೆ ಮಾಡಿದ್ದೀರಿ, ಒಂದು CPI ಆಗಿ, ಆಮೇಲೆ ಒಬ್ಬ ಡ್ರೈವರ್ ಆಗಿ ನೀವೇನು ನಮ್ಮ ಜೊತೆ ಗುಂಡವರ್ತನೆ ಮಾಡಿದ್ದೀರಿ, ಅದರ ವಿರುದ್ಧ ನಾವು ಬೀದರ್ ಜಿಲ್ಲೆಯ SP ಆಗಿರ್ತಕ್ಕಂಥ ಪ್ರದೀಪ್ ಗುಂಟೆ ಸರ್ ಅವರಿಗೆ ಲಿಖಿತವಾಗಿ ದಿನಾಂಕ 14 ಫೆಬ್ರವರಿ 2025ರಂದು ಅವ್ರ ವಿರುದ್ಧ ನಾವು ಪ್ರಕರಣ ದಾಖಲಿಸ್ರಂತೇಳಿ ನಾವು ದೂರು ಕೊಡ್ತೇವೆ. ಆದರೆ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಲ್ಲ. ಯಾಕಂತಂದಾಗ ನಾವೊಬ್ಬರು ಸಾರ್ವಜನಿಕರು ಒಬ್ಬ ಭ್ರಷ್ಟ ಅಧಿಕಾರಿ ವಿರುದ್ಧ, ಒಬ್ಬ ಗುಂಡವರ್ತನೆ ಮಾಡಿರ್ತಕ್ಕಂತಹ ಅಧಿಕಾರಿ ವಿರುದ್ಧ ನಾವು ದೂರು ಕೊಟ್ಟಿದ್ದಾಗ ಪ್ರಕರಣ ದಾಖಲಾಗಲ್ಲ. ಆದರೆ ಅದೇ ಒಬ್ಬ ಅಧಿಕಾರಿ ನಾವು ಕರ್ತವ್ಯಕ್ಕೆ ಅಡ್ಡೆ ಮಾಡಿದ್ದೇವಂತ ದೂರು ಕೊಟ್ಟಾಗ ಅವತ್ತೇ ಪ್ರಕರಣ ದಾಖಲಾಗ್ತದೆ. ಇದು ಯಾವ ದೇಶದ ಯಾವ ಒಂದು ಇದ್ರದ್ದು ಕಾನೂನು ನ್ಯಾಯ ಇದೆ ಸ್ವಾಮಿ? ಈ ದೇಶದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ದಕ್ಷ ಅಧಿಕಾರಿ ಆಗಿದ್ದೆ ಅದಲ್ಲಿ SP ಅವರು ಕೂಡಲೇ ಇದರ ಬಗ್ಗೆ ಪರಿಶೀಲನೆ ಮಾಡಿ ಇದರಲ್ಲಿ ತಪ್ಪು ಯಾರ್ದಿದೆಯೋ ಅಂತಕ್ಕಂಥದ್ದನ್ನ ನೋಡಿ ಅವ್ರ ಮೇಲೆ ಕೂಡ ಪ್ರಕರಣ ದಾಖಲಾಗಬೇಕು. ಇನ್ನು ತನಿಖೆನೇ ಮಾಡಿಲ್ಲ ಅವರು. ಅದಕ್ಕೆ ನಾವು ದೂರು ಕೊಟ್ಟು 14 ಫೆಬ್ರವರಿ ಕೊಟ್ಟಿವಿ. ಈಗ 2 ತಿಂಗಳಾಯ್ತು, ಹತ್ರ ಸುಮಾರು 1.5 ತಿಂಗಳು, 1.5 ತಿಂಗಳಾಯ್ತು. ಇಲ್ಲಿವರೆಗೆ ಯಾವುದೇ FR ಆಗಿಲ್ಲ, ಅವ್ರ ಮೇಲೆ ಯಾವುದೇ ಆಕ್ಷನ್ ಆಗಿಲ್ಲ. ತನಿಖೆ FR ಆಗ್ದಾಗೆ ತನಿಖೆ ಆಗ್ತದೆ. ತನಿಖೆ ಕೂಡ ಅವರು ನಾವು ದೂರು ಕೊಟ್ಟರು ಕೂಡ ಅದಕ್ಕೆ FR ಮಾಡಿಲ್ಲ ಇನ್ನ ಮಾನ್ಯ SP ಅವರು ಅಂತೇಳಿ
ನಾವು ಮಾನ್ಯ SP ಅವರನ್ನ ಈ ಒಂದು ಲೈವ್ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು SP ಕಚೇರಿಯಲ್ಲಿ ಬಂದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವಿಷಯಕ್ಕೆ ಯಾವ ಸೆಕ್ಷನ್ ಬರುತ್ತೆ ಆ ಸೆಕ್ಷನ್ ಅಧಿಕಾರಿಗಳನ್ನ ವಿಚಾರಿಸಿ ಮುಂದೆ DSP ಅವರನ್ನ ಫಾರ್ವರ್ಡ್ ಮಾಡಿದ್ದೇವೆ ಅಂತ ಹೇಳಿ ಹೇಳಿದಾಗ ಆ ಫಾರ್ವರ್ಡ್ ಮಾಡಿರ್ತಕ್ಕಂಥ ಫೈಲ್ ನಂಬರ್ ಕೂಡ ತಂದು DSP ಅವರಿಗೆ ಒಪ್ಪಿಸಿದ್ದೇವೆ. 2-3 ಸಾರಿ ಅವ್ರ ಕಚೇರಿ ಕೂಡ ಹೋಗಿದ್ದೇವೆ ನಾವು. ಅಲ್ಲಿ ಕೂಡ ಯಾವುದೇ ರೀತಿಯ ಸ್ಪಂದನೆ ಇಲ್ಲ. ಆದರೆ ಇವತ್ತು ನಾವು ಪುನಃ ಮತ್ತೆ ಹೋಗಿ DSP ಅವರನ್ನ ಮುಖಾಮುಖಿಯಾಗಿ ಭೇಟಿಯಾಗಿ ಸರ್ ಈ ತರ ಇದೆ, ಇದು ಈ ಒಂದು ಪ್ರಕರಣದ ಬಗ್ಗೆ ನಾವು ಭೇಟಿಯಾಗಲಿಕ್ಕೆ ಬಂದಿದ್ದೇವೆ. ದಯವಿಟ್ಟು ಸತ್ಯತೆ ಲೈವ್ ವಿಡಿಯೋಲ್ಲಿ 1 ಸಾರಿ ಇಲ್ಲ 10 ಸಾರಿ ನೋಡಿ ತಪ್ಪು ನಮ್ದಿದ್ದರೆ ನಮ್ಮ ಮೇಲೆ ನೀವು ಕ್ರಮ ಕೈಗೊಳ್ಬಹುದು ಅಂತೇಳಿ ಅದರಲ್ಲಿ ವರದಿ ಮಾಡಬಹುದು. ಅಥವಾ ನಿಮ್ಮ ಅಧಿಕಾರಿಗಳು ಏನಾದರೂ ತಪ್ಪು ಮಾಡಿದ್ದೆ ಅದಲ್ಲಿ ಅವ್ರ ಮೇಲೆ ಇದ್ದಂಥ ವರದಿಯನ್ನು ತಾವು ಕೊಡಬೇಕು ಸ್ಪಷ್ಟವಾಗಿ ಅಂತೇಳಿ ನಾವು ಪಾರದರ್ಶಕತೆಯಿಂದ ತಾವು ವರದಿ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡು ಬಂದಿದ್ದೇವೆ. ಅವ್ರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅಲ್ಲ ಏನಿದೆ ಅದರಲ್ಲಿ ಸತ್ಯ ನಾನು ನೋಡಿಕೊಂಡು ವರದಿ ಮಾಡ್ತೇನೆ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 1-2 ದಿವಸ ನೋಡ್ತೇವೆ. ಆಮೇಲೆ ನೀವು ಒಂದು ವೇಳೆ ಕೊಡಲಿಲ್ಲ ಅಂದ್ರೆ SP ಅವ್ರ ವಿರುದ್ಧ ನಾವು ನಿಮ್ಮ ಇಲಾಖೆಯ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ನಾವು ದೂರು ಕೊಡಲಿಕ್ಕೆ ಕೂಡ ನಾವು KRS ಪಾಟೀಲ್ ಹಿಂಜರಿಯೋದಿಲ್ಲ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ಇರಲಿ. ನಾವು ತಪ್ಪು ಮಾಡಿದ್ದಾಗ ನಾವು ಶಿಕ್ಷೆ ಅನುಭವಿಸ್ಲಿಕ್ಕೆ ತಯಾರಿದ್ದೀವಿ. ನೀವು ತಪ್ಪು ಮಾಡಿದಾಗ ನೀವು ಕೂಡ ಶಿಕ್ಷೆ ಅನುಭವಿಸ್ಲಿಕ್ಕೆ ತಯಾರಿರಬೇಕು. ಆ ಗಾಡಿ ಇನ್ಸೂರೆನ್ಸ್ ಯಾವಾಗ ಮುಗಿದಿದೆ, ಅದ್ರ ಪಾಲಿಸಿ ಏನಿದೆ, ನಾನು RTIಯಲ್ಲಿ ಈಗಾಗಲೇ ನಾನು ಕಚೇರಿಯಿಂದ SP ಕಚೇರಿಯಿಂದ ನಾನು ತೆಗೆದುಕೊಂಡೀನಿ. ಸರ್ಟಿಫೈಡ್ ಕಾಪಿ ನನ್ನ ಕಡೆ ಇದೆ. ಆ ಸರ್ಟಿಫೈಡ್ ಕಾಪಿ ನಾನು ಕೋರ್ಟಿಗೆ ಕೊಡ್ತೇನೆ. ಆ ಕಾಪಿ ನೋಡಿದಾಗ ಜಡ್ಜ್ ಅವರು ನ್ಯಾಯಾಧೀಶರು ಏನಾದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಕೈಗೊಳ್ಳಿ. ಆದರೆ ಈಗ ನಿಮ್ಮ ಕರ್ತವ್ಯ ಏನು ಬೀದರ್ SP ಅವರಾಗಿ ಆ ಪ್ರಕರಣದ ಕುರಿತು ದಯವಿಟ್ಟು ಫಸ್ಟ್ FR ಆಗಬೇಕು ಅಂತಕ್ಕಂಥ ಒಂದು ನಾವು ಮನವಿ ಮಾಡ್ತಾ ಈ ಲೈವ್ ಅನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಸರ್ ಹೇಳಿರುವಂತೆ ಇದು ಈ ಪ್ರಕರಣ ದಾಖಲಾಗಿ 1.5 ತಿಂಗಳಾದರೂ ಕೂಡ ಅದ್ರ ಬಗ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲ ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ ನಾವು. ರಾಮಪ್ಪ ಸಾವಳಗಿ ಸರ್ ಅವರು ಅವತ್ತಿನ ವರ್ತನೆ ನೀವೆಲ್ಲ ಕೂಡ ಇನ್ನೊಂದೇ ಬೇಕಿದ್ರೆ ನೋಡ್ಬೋದು. ನೀವು ಲೈವ್ ವಿಡಿಯೋ ಕೂಡ ಇದೆ ಅವತ್ತೇನೇನಾಯಿತು ಅಂತ. ಆ ವಿಡಿಯೋ ನೋಡಿದಾಗ ತಮಗೆಲ್ಲ ಗೊತ್ತಾಗುತ್ತೆ. ಇದರಲ್ಲಿ ನಾವು ಕೇಳ್ತಾ ಇರೋದಷ್ಟೇ, ನಾವು ಕೇಳಿರುವುದು ಆ ವೆಹಿಕಲ್ ಗೌರ್ಮೆಂಟ್ ಸರ್ಕಾರಿ ವಾಹನ ಇನ್ಶೂರೆನ್ಸ್ ಬಗ್ಗೆ ನಾವು ಮಾತಾಡಿರೋದಿದೆ. ಅದರಲ್ಲಿ ಇನ್ಶೂರೆನ್ಸ್ ಅಪ್ಡೇಟ್ ಆಗಿತ್ತು ಅಂದರೆ ಆಗಿದೆ ಅಂತ ಹೇಳಬೇಕಿತ್ತು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕಿತ್ತು. ಅದಲ್ಲದೆ ಬೇರೆ ಬೇರೆ ಯಾವುದೋ ಒಳಗಡೆ ಅವ್ರ ಒಳಗಡೆ ಏನಿತ್ತು ಗೊತ್ತಿಲ್ಲ, ಅದು ರೀತಿಯೇ ಬದಲಾಯಿಸಿಬಿಟ್ಟಿದ್ದಾರೆ ಅವರು. ಅದಕ್ಕಾಗಿ ಇಷ್ಟು ದಿವಸದಿಂದ ನಾವು ಇವಾಗ ಇವತ್ತೇ DYSP ಅವರ ಜೊತೆ ಅಲ್ಲಿ ಹೋಗಿ ಭೇಟಿಯಾಗಿ ಆದಂತಹ ಘಟನೆ ಬಗ್ಗೆ ಸುವಿಸ್ತಾರವಾಗಿ ಎಲ್ಲ ಹೇಳಿದ್ದೇವೆ. ಅವ್ರ ಕಡೆಯಿಂದ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂದಿದೆ. ನೋಡಬೇಕು ನಾಳೆ ಅಥವಾ ನಾಡಿದ್ದು ಇವತ್ತೇ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಊರಲ್ಲಿ. ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಇದಾದ ಮೇಲೆ ಮುಂದೆ ಅದೇನು ಮಾಡಬೇಕು ಅಂತ ಆಲ್ರೆಡಿ ಸರ್ ಹೇಳಿದ್ದಾರೆ. ಅದೇ ರೀತಿ ನಾವು ಕ್ರಮ ತಗೋತೀವಿ. ಧನ್ಯವಾದಗಳು. ಈ ಲೈವನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೇವೆ ಅಂತೇಳಿ ಹೇಳ್ತಾ, ದಯವಿಟ್ಟು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸಾರ್ವಜನಿಕರು ಈ ಒಂದು JCB ಪಕ್ಷಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಮತ್ತು ನಮ್ಮ KRS ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ನೀವು ಈಗಾಗಲೇ ಲೈವಲ್ಲಿ ಸಾಕಷ್ಟು ಜನ ನೋಡ್ತಾ ಇದ್ದೀರಿ. ಆದರೆ ನಮ್ಮ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡಿ ನಮ್ಮ ಪಕ್ಷದ ಸದಸ್ಯತ್ವ ತೆಗೆದುಕೊಂಡು ನಮ್ಮ ಹೋರಾಟಗಳಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ನಮ್ಮ ಪಕ್ಷದ ಏನು ರಾಜ್ಯಾಧ್ಯಕ್ಷರಿದ್ದಾರೆ ರವಿಕೃಷ್ಣ ರೆಡ್ಡಿ ಅವರು, ಅವರ ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕಂತೇಳಿ ಹೇಳ್ತಾ, ದಯವಿಟ್ಟು ಮುಂಬರುವ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಯಾರೆಲ್ಲ ಸ್ಪರ್ಧೆ ಮಾಡೋರಿದ್ದೀರಿ ದಯವಿಟ್ಟು ಬಂದು ಬೀದರ್ ಜಿಲ್ಲಾ ಅಧ್ಯಕ್ಷರನ್ನ ಭೇಟಿ ಆಗಬೇಕಂತೇಳಿ ಹೇಳಿ ಈ ಒಂದು ಲೈವ್ ಅನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಜೈ KRS, ಜೈ ಕರ್ನಾಟಕ.